ನಮ್ಮೂರ ಬೆಳ್ಮಣ್ಣು ಪೇಟೆಯಿಂದ ಬರೇ 300 ಮೀಟರ್ ದೂರದಲ್ಲಿರುವ ಬೋರ್ಡ್ ಶಾಲೆ ಖ್ಯಾತಿಯ ಸರಕಾರಿ ಶಾಲೆ ಇದು. ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷಗಳಾದವು, ಆದರೆ ಈ ಶಾಲೆಗೆ 100 ವರ್ಷದ ಇತಿಹಾಸವಿದೆ. ಪ್ರಸ್ತುತ ವರ್ಷ ಇಲ್ಲಿ ಇಂಗ್ಲಿಷ್ ಮಾಧ್ಯಮ UKG LKG ತರಗತಿ ಆರಂಭವಾಗಿದೆ. ಮುಂದಿನ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಆರಂಭವಾಗಲಿದೆ. ಶಾಲಾ ಆಡಳಿತ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಈ ಶಾಲೆಗೆ CC ಕ್ಯಾಮೆರಾ ಅಳವಡಿಸಲು ಹ್ಯುಮ್ಯಾನಿಟೀಸ್ ಸಂಸ್ಥೆಗೆ ಮನವಿ ಬಂದಿತ್ತು. ಈ ಶಾಲಾ ಮೇಲಿನ ಅಭಿಮಾನದಿಂದ ಹ್ಯುಮ್ಯಾನಿಟೀಸ್ ಸಂಸ್ಥೆ ಆ ಮನವಿಯನ್ನು ಮಂಜೂರು ಮಾಡಿ ರೂಪಾಯಿ 75,000 ದೇಣಿಗೆ ನೀಡಿ CC ಕ್ಯಾಮೆರಾ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಈ ದೇಣಿಗೆ ನೀಡಿದ ದಾನಿಯವರಿಗೆ ಧನ್ಯವಾದಗಳು. ಕಾರ್ಕಳ ತಾಲೂಕು ನಂದಳಿಕೆ ಗ್ರಾಮದಲ್ಲಿರುವ ಈ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ 1922-23ನೇ ಇಸವಿಯ ಶೈಕ್ಷಣಿಕ ವರ್ಷದಲ್ಲಿ ಆರಂಭವಾಯಿತು. ಕಳೆದ 100 ವರ್ಷಗಳಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಪಡೆದ ಅದೆಷ್ಟೋ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ಸ್ಥಾನ ಗಳಿಸಿದ್ದಾರೆ, ಸಾಧನೆ ಮಾಡಿದ್ದಾರೆ. ನಾವು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಂದು ಹೇಳಿಕೊಳ್ಳಲು ಅವರು ಹೆಮ್ಮೆ ಪಡುತ್ತಾರೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ವಿದ್ಯಾ ವಿಕಾಸ ಸಮಿತಿಯವರು ಹಲವಾರು ದೂರದೃಷ್ಟಿಯ ಯೋಜನೆಗಳನ್ನು ಹಮ್ಮಿಕೊಂಡು ಶಾಲೆಯ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಶ್ರಮಿಸುವ ಪಣ ತೊಟ್ಟಿದೆ. ಕಳೆದ ವರ್ಷ ತನಕ ಇಲ್ಲಿ ಕನ್ನಡ ಮಾಧ್ಯಮ ಶಿಕ್ಷಣ ಮಾತ್ರ ದೊರೆಯುತ್ತಿದ್ದು, ಈ ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನು ಆರಂಭಿಸಲಾಗಿದೆ. ಪ್ರಸ್ತುತ ವರ್ಷ UKG LKGಗೆ ಮಕ್ಕಳ ದಾಖಲಾತಿ ಸಂಖ್ಯೆ 52 ವಿದ್ಯಾರ್ಥಿಗಳು. 7ನೇ ತರಗತಿ ತನಕ ವಿದ್ಯಾಭ್ಯಾಸ ನೀಡುವ ಸರಕಾರಿ ಅನುದಾನಿತ ಶಾಲೆ ಇದಾಗಿದ್ದು, ಪ್ರಸ್ತುತ ವರ್ಷ ಆರಂಭವಾದ ಇಂಗ್ಲಿಷ್ ಮಾಧ್ಯಮಕ್ಕೆ ಮುಂದಿನ ವರ್ಷದಿಂದ ಸರಕಾರದ ಅನುದಾನ ಸಿಗಲಿದೆ ಎಂಬ ನಂಬಿಕೆ, ಸಿಗಲಿ ಎಂಬ ಆಶಯ. ಹಳೆ ವಿದ್ಯಾರ್ಥಿ ಸಂಘದ ಪ್ರಸ್ತುತ ಅಧ್ಯಕ್ಷರಾದ ಶ್ರೀ ಸುಭಾಷ್ ಕುಮಾರ್ ಅವರು ಶಾಲಾ ಇತಿಹಾಸ ಮತ್ತು ಸಾಧನೆ ಬಗ್ಗೆ ನಮಗೆ ವಿವರ ನೀಡಿದರು. ಪ್ರಸ್ತುತ ಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿ ಶ್ರೀಮತಿ ಜಸಿಂತಾ ನ್ಯಾನ್ಸಿ ಆಗೇರರವರು ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ವರ್ಷ ಹಾಗೂ ಕಳೆದ 100 ವರ್ಷಗಳಿಂದ ಅತ್ಯುತ್ತಮ ಶಿಕ್ಷಕ ವೃಂದ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಉತ್ತಮ ಶಿಕ್ಷಕರಿದ್ದ ಕಾರಣ ಈ ಶಾಲೆ ನಿರಂತರ ಉತ್ತಮ ಸಾಧನೆ ತೋರುತ್ತಿದೆ. ಈ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಣದಲ್ಲೂ ಹಾಗೂ ಪಾಠ್ಯೇತರ ಚಟುವಟಿಕೆಗಳಲ್ಲೂ ಮುಂದಿದ್ದಾರೆ. ಸರಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಸರಕಾರಕ್ಕೂ ಇರಬೇಕು, ಪ್ರಜೆಗಳಿಗೂ ಇರಬೇಕು. ಇನ್ನೂ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬಡ ಕುಟುಂಬಗಳಿವೆ, ಅದೆಷ್ಟೋ ಬಡ ಮಕ್ಕಳಿದ್ದಾರೆ. ಆರ್ಥಿಕ ಸಮಸ್ಯೆಯಿಂದಾಗಿ ಹಾಗೂ ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದಾಗಿ ಗ್ರಾಮೀಣ ಪ್ರದೇಶದ ತುಂಬ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಕೆಲವು ಪ್ರೈವೇಟ್ ಶಾಲಾ ಫೀಸ್ಗಳು ಹಾಗೂ ಇನ್ನಿತರ ಖರ್ಚ ವೆಚ್ಚಗಳು ಭರಿಸಲು ಕೆಲವೊಮ್ಮೆ ಬಡವರ್ಗದವರಿಗೆ ಹಾಗೂ ಮಾಧ್ಯಮ ವರ್ಗದವರ ಪೋಷಕರಿಗೂ ಕಷ್ಟ ಸಾಧ್ಯವಾಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಸುಸಜ್ಜಿತ ಪ್ರಾಥಮಿಕ ಸರಕಾರಿ ಶಾಲೆಗಳು ಇದ್ದಲ್ಲಿ ಬಡ ಮಕ್ಕಳಿಗೆ ಮಾತ್ರವಲ್ಲದೆ ಎಲ್ಲ ವರ್ಗದ ಮಕ್ಕಳಿಗೂ ಅನುಕೂಲ. ಈ ಶಾಲೆಗೆ ಸರಕಾರದಿಂದ, ಸಂಘ ಸಂಸ್ಥೆಗಳಿಂದ ಹಾಗೂ ದಾನಿಗಳಿಂದ ಇನ್ನೂ ನೆರವು ದೊರೆಯಲಿ ಹಾಗೂ ಇನ್ನೂ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಈ ಶಾಲೆಯಲ್ಲಿ ಉಜ್ವಲವಾಗಲಿ ಎಂದು ಆಶಿಸುತ್ತೇವೆ. ಅದೆಷ್ಟೋ ಸರಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ, ಕೆಲವು ಅಳಿವಿನಂಚಿನಲ್ಲಿದೆ. ಈ ಶಾಲೆ ಹಲವರಿಗೆ ಪ್ರೇರಣೆ ನೀಡಲಿ, ಇನ್ನೂ 100 ವರ್ಷ ಬಾಳಲಿ, ಇನ್ನೂ ಉತ್ತಮ ಸಾಧನೆ ತೋರಲಿ ಎಂದು ಹಾರೈಸುತ್ತೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಒಂದು ವಿಚಾರ ಪುಟ್ಟ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ನಾವು ಕಲಿಸಬೇಕಾಗಿದೆ. ಈ ಒಂದು ಶಾಲೆಯಲ್ಲಿ ತುಂಬಾ ಸ್ಥಳಾವಕಾಶ ಇದೆ, ಉತ್ತಮ ಗ್ರೌಂಡ್ ಇದೆ, ಇಲ್ಲಿ ಜಾಗ ಇದೆ. ಈ ಒಂದು ಕಾರ್ನರ್ ಅಲ್ಲಿ ಒಂದು ಪುಟ್ಟ ವನ ಬೆಳೆಸುವ ಮನಸ್ಸು ನಮಗಿದೆ. ಪ್ರತಿಬಿಂಬ ಅವರು ಪ್ರಾಣ ಪ್ರತಿಷ್ಠಾನ ಸಂಸ್ಥೆ ಮೂಲಕ ಹಲವು ಶಾಲೆಗಳಲ್ಲಿ ಶಾಲೆಗೊಂದು ವನ ಈ ಕಾನ್ಸೆಪ್ಟ್ ಅಲ್ಲಿ ವನವನ್ನು ಬೆಳೆಸುತ್ತಿದ್ದಾರೆ. ಮತ್ತೆ ಈಗಾಗಲೇ ಈ ಯೋಜನೆ ಯಶಸ್ವಿಯಾಗಿದೆ. ಇಂತಹ ಪ್ರಯೋಗಗಳನ್ನು ಈಗಾಗಲೇ ಬೇರೆ ಶಾಲೆಗಳಲ್ಲಿ ಮಾಡಿ ಅದು ಯಶಸ್ವಿಯಾಗಿದೆ. ಪ್ರಸ್ತುತ ಪರಿಸ್ಥಿತಿಗೆ ಇದು ತುಂಬಾ ಅಗತ್ಯ ಯೋಜನೆ. ಮಕ್ಕಳಲ್ಲಿ ಬಾಲ್ಯದಿಂದಲೇ ಪರಿಸರ ಜಾಗೃತಿ ಮೂಡಿಸುವುದು ತುಂಬಾನೇ ಅಗತ್ಯ. ಈ ಶಾಲಾ ಮಕ್ಕಳಿಗೆ ಪರಿಸರ ಜಾಗೃತಿ ಶಿಬಿರಗಳನ್ನು ಏರ್ಪಡಿಸುವ ಪ್ರಯತ್ನ ನಾವು ಮಾಡಲಿದ್ದೇವೆ. ಈ ಶಾಲೆಯಲ್ಲಿ ಒಂದು ಪುಟ್ಟ ವನ ಬೆಳೆಸಲು ಹ್ಯುಮ್ಯಾನಿಟಿ ಸಂಸ್ಥೆಯ ದಾನಿಗಳ ಸಹಕಾರ ಬೇಕಾಗಿದೆ. ಗಿಡ ನೆಟ್ಟು 3-4 ವರ್ಷ ನಿರಂತರ ಅದರ ನಿರ್ವಹಣೆ ಮಾಡಬೇಕಾಗುತ್ತದೆ. ಕೆಲವು ಸಸಿಗಳು ಸಾಯುತ್ತವೆ, ಅದನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ.
ಪರಿಸರ ಪ್ರೇಮಿಗಳು ದಾನಿಗಳು ₹2,000 ದೇಣಿಗೆ ನೀಡಿದ್ದಲ್ಲಿ ನಿಮ್ಮ ಹೆಸರಿನಲ್ಲಿ ಈ ಶಾಲಾ ವನದಲ್ಲಿ ಒಂದು ಸಸಿ ನೆಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸಪ್ ಮುಖಾಂತರವೇ ಸಂಪರ್ಕಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480201111.